ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತ ಭಯೋತ್ಪಾದಕರ ಸ್ವರ್ಗ ಆಗತ್ತಾ? ಇಲ್ಲಿನ ಇನ್ಆಕ್ಟಿವ್ ಇಸ್ಲಾಮಿಸ್ಟ್ ಸಂಘಟನೆಗಳನ್ನು ಹಾಗೂ ಮತಾಂಧ ಯುವಕರನ್ನು ಬಳಸಿಕೊಂಡು ಆ ಮೂಲಕ ಭಯೋತ್ಪಾದಕ ಸಂಘಟನೆಗಳಿಗೆ ಹುಡುಗರನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಒಂದು ತಂತ್ರವನ್ನು ರೂಪಿಸಲಾಗಿದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಐಸಿಸ್ ಮತ್ತು ಅದು ಇಲ್ಲಿ ಬೆಳೆಸ್ಕೊಳ್ತಾ ಇರೋ ನೆಟ್ವರ್ಕ್. ಇಸ್ಲಾಮಿಕ್ ಸ್ಟೇಟ್ ಉಗ್ರ ಸಂಘಟನೆ ಈಗ ದಕ್ಷಿಣ ಭಾರತದ ಕದಾ ತಟ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಜಮ್ಮು ಕಾಶ್ಮೀರದಲ್ಲಿ ಹಾಗೆ ಉತ್ತರ ಭಾರತದ ಸಾಕಷ್ಟು ಕಡೆಗಳಲ್ಲಿ ನೆಟ್ವರ್ಕನ್ನು ಬೆಳೆಸ್ಕೊಳ್ತಾ ಇರೋ ಐಸಿಸ್ ಹಾಗೂ ಇನ್ನಿತರ ಉಗ್ರ ಸಂಘಟನೆಗಳು ದಕ್ಷಿಣದತ್ತ ಮುಖ ಮಾಡ್ತಾ ಇರೋದು ಯಾಕೆ? ಅವರು ಇಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಎಲ್ಲಿ ತಮ್ಮ ಬೀಜಗಳನ್ನು ನೆಡೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ? ಬನ್ನಿ ನೋಡೋಣ. ಗೆಳೆಯರೆ, ದೆಹಲಿ ಸ್ಫೋಟ ಪ್ರಕರಣ ಭಾರತದಲ್ಲಿ ಬಹುದೊಡ್ಡ ಬದಲಾವಣೆಗೆ ಕಾರಣ ಆಗ್ತಾ ಇದೆ. ಇಲ್ಲಿನ ವೈಟ್ ಕಾಲರ್ಗಳ ಮೇಲೆ ಗುಪ್ತಚರ ಇಲಾಖೆ ನಿಗಾ ಇಡೋದಕ್ಕೆ ಶುರು ಮಾಡಿದೆ. ಜಮ್ಮು ಕಾಶ್ಮೀರ ಸೇರಿದಂತೆ ಉತ್ತರದ ನಾನಾ ಭಾಗಗಳಲ್ಲಿ NIA ತನ್ನ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ. ಈ ಹಂತದಲ್ಲೇ ಐಸಿಸ್ ಸಂಘಟನೆ ದಕ್ಷಿಣ ಭಾರತದಲ್ಲಿ ಬೇರೂರೋದಕ್ಕೆ ಹವಣಿಸ್ತಾ ಇದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇವೆ. ಅದರಲ್ಲೂ ಭಾರತದಲ್ಲಿ ನಿಷೇಧಕ್ಕೀಡಾಗಿರುವ ಸಂಘಟನೆಗಳನ್ನು, ಅವುಗಳ ಸದಸ್ಯರನ್ನು ಬಳಸಿಕೊಂಡು ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಐಸಿಸ್ ಸಿದ್ಧತೆಗಳನ್ನು ನಡೆಸಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಇಲ್ಲಿ ಐಸಿಸ್ ಸೌತ್ ಇಂಡಿಯನ್ ಮಾಡ್ಯೂಲ್ ಅನ್ನು ಸಿದ್ಧಪಡಿಸೋದಕ್ಕೆ ಅಂತಲೇ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದೆಯಂತೆ. ಅದರಲ್ಲೂ ನಿಷೇಧಿತ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನ ಬಳಸಿಕೊಳ್ಳೋದಕ್ಕೆ ತಯಾರಿಗಳು ನಡೀತಾ ಇವೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇತ್ತೀಚೆಗೆ ಈ PFI ಬ್ಯಾನ್ ಆದ ನಂತರ ಅದರಲ್ಲಿದ್ದ ಸಾಕಷ್ಟು ಜನ ಮುಂದೇನು ಮಾಡಬೇಕು ಅನ್ನೋದು ಗೊತ್ತಾಗದೆ ದಿಕ್ಕು ದೆಸೆ ತೋರೋರಿಲ್ಲದೆ ಸುಮ್ಮನೆ ಕೂತಿದ್ದಾರೆ. ಅವರೆಲ್ಲ ಕೂಡ ಮದರಸಾ ಛಾಪುಗಳೇ. ಯಾರೋ ಕತ್ತಲಲ್ಲಿ ನಿಂತ್ಕೊಂಡು ಖಾತ್ರೆ ಮೇ ಹೈ ಅಂದ್ರೆ ಸಾಕು, ಸರ್ತನ್ಸೆ ಜುದಾ ಅಂತ ಹೊರಟು ಬಿಡೋ ಗಿರಾಕಿಗಳಿವು. ಇಂಥವರನ್ನು ಮತ್ತೆ ಆಕ್ಟಿವ್ ಮಾಡಬೇಕು, ಅವರನ್ನು ಫೀಲ್ಡಿಗೆ ಇಳಿಸಬೇಕು ಅಂತ ISI ಪ್ಲಾನ್ ಮಾಡಿಕೊಂಡಿದೆ. ಇನ್ನು ಈ ವಿಷಯ ಹೊರಬರ್ತಾ ಇರೋದು NIA ನ್ಯಾಯಾಲಯಕ್ಕೆ ಸಲ್ಲಿಸಿರೋ ಚಾರ್ಜ್ ಶೀಟ್ ಒಂದರಿಂದ. ಗೆಳೆಯರೆ, ಮೊನ್ನೆ ಮದನಿ ಅನ್ನೋನೊಬ್ಬ ಈ ದೇಶದಲ್ಲಿ ಮುಸ್ಲಿಮರನ್ನು ತುಳಿತಾ ಇದ್ದಾರೆ, ಹೀಗಾಗಿ ಮೂಲಭೂತವಾದ ಜಿಹಾದ್ ಇದೆಲ್ಲ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ದಾನೆ. ಏನೋ ಈ ಮಾತನ್ನು ಉತ್ತರ ಪ್ರದೇಶಕ್ಕೋ ಅಸ್ಸಾಂಗೋ ಹೇಳಿದರೆ ಇರಬಹುದೇನೋ ಅಂತ ಅಂದ್ಕೋಬಹುದು. ಆದರೆ ಕೇರಳದಲ್ಲಿ, ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ ಯಾರನ್ನು ತುಳಿತಾ ಇದ್ದಾರೆ ಹೇಳಿ? ಇಲ್ಲಿ BJP ಸರ್ಕಾರಗಳು ಇಲ್ಲ. ಅದರಲ್ಲೂ ಕೇರಳ, ತಮಿಳುನಾಡಲ್ಲಿ ತುಳಿತಕ್ಕೊಳಗಾಗ್ತಾ ಇರೋದೇ ಅಲ್ಲಿನ ಬಹುಸಂಖ್ಯಾತರು. ಆದರೂ ಐಸಿಸ್ ಕಡೆಗೆ ಆಕರ್ಷಿತರಾಗಿ ಆಫ್ಘನಿಸ್ತಾನದವರೆಗೆ ಹೋಗಿದ್ದು ಕೇರಳದ ಯುವಕರೇ. ಹಾಗೆ 2022ರಲ್ಲಿ ತಮಿಳುನಾಡಲ್ಲೊಂದು ಕಾರ್ ಬಾಂಬ್ ಸ್ಫೋಟ ನಡೀತು. ಅದಕ್ಕೂ ಮೊದಲು ಬೆಂಗಳೂರಿನ BJP ಆಫೀಸ್ ಬಳಿ ಸ್ಫೋಟ ನಡೆಸಿದ್ದವರು ಕೂಡ ತಮಿಳುನಾಡಿನಿಂದ ಬಂದ ಉಗ್ರರೇ ಆಗಿದ್ರು. ನಮ್ಮ ಮಂಗಳೂರಲ್ಲೊಂದು ಕುಕ್ಕರ್ ಸ್ಫೋಟ ಸಂಭವಿಸ್ತಲ್ಲ, ಅದೇ ಸಂದರ್ಭದಲ್ಲೇ ಕೊಯಮತ್ತೂರಿನ ಅರುಳ್ಮೆಗು ಕೊಟ್ಟಾಯ್ ಸಂಗಮೇಶ್ವರ ತಿರುಕೋವಿಲ್ ದೇವಾಲಯದ ಬಳಿ ಬೆಳ್ಳಂಬೆಳಗ್ಗೆ ಒಂದು ಬ್ಲಾಸ್ಟ್ ನಡೆದು ಹೋಗುತ್ತೆ. ಅಲ್ಲಿ ಕಾರ್ ಬಾಂಬನ್ನು ಸ್ಫೋಟಿಸಿ ಒಂದಿಷ್ಟು ಜನರನ್ನು ಕೊಲ್ಲೋ ಸಂಚು ನಡೆದಿತ್ತು. ಆದರೆ ಬಾಂಬ್ ಮಾಡೋದಕ್ಕೆ ಹೋದವರು ಅಮೆಚ್ಯೂರ್ಗಳಾಗಿದ್ದರು. ಹೀಗಾಗಿ ದೊಡ್ಡ ಅನಾಹುತ ಅಲ್ಲಿ ನಡೀಲಿಲ್ಲ. ಈ ಪ್ರಕರಣದ ತನಿಖೆಯನ್ನು NIA ವಹಿಸಿಕೊಳ್ತು. ಜಮೇಶ್ ಮುಬಿನ್ ಅನ್ನೋನು ಈ ದಾಳಿಯ ಹಿಂದಿದ್ದ ಅನ್ನೋದು ಕೂಡ ಅಲ್ಲಿ ಗೊತ್ತಾಯಿತು. ಗೆಳೆಯರೆ, ಅಲ್ಲಿ ವೆಹಿಕಲ್ ಬಾರ್ನ್ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅನ್ನ ಮಾರುತಿ ಕಾರ್ಗೆ ಅಳವಡಿಸಲಾಗಿತ್ತು. ಸೊ ಇದು ಹೊಸ ರೀತಿಯ ತಂತ್ರ ಅನ್ನೋದನ್ನ ಅರಿತ NIA ಮುಬಿನ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡ್ತು. ಈ ಮುಬಿನ್ ಐಸಿಸ್ ಬಗ್ಗೆ ಒಲವು ಹೊಂದಿದ್ದ ಅನ್ನೋದು ಗೊತ್ತಾಯಿತು. ಆ ಬಳಿಕ ಈ ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿದ NIA ಒಟ್ಟು 17 ಮಂದಿಯನ್ನು ಅರೆಸ್ಟ್ ಮಾಡ್ತು. ಆರೋಪಿಗಳ ವಿರುದ್ಧ ಈಗ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅದರಲ್ಲಿ ಈ ತಂಡ ಐಸಿಸ್ನ ಪ್ರಭಾವಕ್ಕೊಳಪಟ್ಟಿತ್ತು ಮತ್ತು ಸಂಪರ್ಕವನ್ನು ಸಾಧಿಸುವ ಕೆಲಸ ಕೂಡ ಅಲ್ಲಿ ಶುರುವಾಗಿತ್ತು ಅನ್ನೋ ಅಂಶ ಇದೆ. ಇನ್ನು ಇಲ್ಲಿ ಐಸಿಸ್ ನಿಷೇಧಿತ PFI ಸಂಘಟನೆಯ ಸದಸ್ಯರನ್ನ ಬ್ರೈನ್ ವಾಶ್ ಮಾಡಿ ಬಳಸಿಕೊಳ್ತಾ ಇರೋ ವಿಷಯವನ್ನು IB ಅಧಿಕಾರಿಗಳು ಹೊರಹಾಕಿದ್ದಾರೆ. ಹಾಗೆ ನೋಡಿದರೆ ಐಸಿಸ್ ಈ ಹಿಂದೆ ಕೇರಳದಿಂದ 21 ಮಂದಿಯನ್ನು ರಿಕ್ರೂಟ್ ಮಾಡಿಕೊಂಡಿತ್ತಲ್ಲ, ಅದು ಕೂಡ PFI ಸಂಘಟನೆಯ ಗ್ರೌಂಡ್ ಆಕ್ಟಿವಿಟಿಯ ಬೇಸ್ ಮೇಲೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಇಲ್ಲಿ ಈಗ ಐಸಿಸ್ ರಿಕ್ರೂಟ್ಮೆಂಟ್ಗಾಗಿ ಅರಬಿಕ್ ಮದರಸಾ ಹಾಗೂ ಶಾಲೆಗಳನ್ನು ಬಳಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆಯಂತೆ. ಅದರಲ್ಲೂ ಈ ಪ್ಲಾನ್ ತಮಿಳುನಾಡು ಹಾಗೂ ಕೇರಳಗಳಿಗೆ ಅಂತಲೇ ಎಕ್ಸ್ಕ್ಲೂಸಿವ್ ಆಗಿ ಸಿದ್ಧಗೊಂಡಿದೆ ಅನ್ನೋ ಮಾಹಿತಿಗಳು ಕೂಡ ಹೊರಬೀಳ್ತಾ ಇವೆ. ಇನ್ನು ಇದಕ್ಕೆ ಈ ಉಗ್ರರು ಬಳಸ್ತಾ ಇರೋದು ಎಂಥ ತಂತ್ರ ಗೊತ್ತಾ? ನಿಮಗೆ ಫ್ರೀ ಹಾಗೂ ಉತ್ತಮವಾದ ಅರೇಬಿಕ್ ವಿದ್ಯಾಭ್ಯಾಸವನ್ನು ಕೊಡ್ತೀವಿ ಅನ್ನೋ ಜಾಹೀರಾತುಗಳನ್ನು ಹಾಕೋದ್ರ ಮೂಲಕ ಮಕ್ಕಳನ್ನು ಅಲ್ಲಿ ಗುರಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲಿಗೆ ಈ ವಿದ್ಯಾರ್ಥಿಗಳನ್ನು ಆನ್ಲೈನ್ ಮೂಲಕ ಸೆಳಿತಾರೆ. ಆ ಬಳಿಕ ಅವರನ್ನು ಮದರಸಾಗಳಿಗೆ ಕರೆಸ್ಕೊಳ್ತಾರೆ. ಅಲ್ಲವರಿಗೆ ಭಾರತದ ಇನ್ನಿತರೆ ಪ್ರದೇಶಗಳ ಮೌಲ್ವಿಗಳಿಂದ ಶಿಕ್ಷಣ ಕೊಡಿಸುವುದಾಗಿ ಹೇಳಲಾಗುತ್ತೆ. ಅಲ್ಲಿಂದ ಶುರುವಾಗೋದು ಐಸಿಸ್ ಹಾಗೂ
ವಹಾಬಿಸಂನ ಸಿದ್ಧಾಂತಗಳನ್ನು ಅವರ ತಲೆಗೆ ತುಂಬೋ ಕೆಲಸ. ಹೀಗೆ ಎಳೆ ಪ್ರಾಯದಲ್ಲೇ ಮತಾಂಧತೆಯನ್ನು ತಲೆಗೆ ತುಂಬಿದರೆ 16-18 ಪ್ರಾಯದ ಯುವಕರು ಸಂಪೂರ್ಣವಾಗಿ ಅವರ ಕೈಗೆ ಸಿಗ್ತಾರೆ. ಈ ವಯಸ್ಸು ಬೇಗ ಪ್ರವೋಕ್ ಆಗುವ, ತಾವು ನಂಬಿದ್ದಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಆಗುವ ಹುಚ್ಚು ವಯಸ್ಸು. ಇಂಥ ಯುವಕರನ್ನು ಬಳಸ್ಕೊಂಡು ದಕ್ಷಿಣದಲ್ಲಿ ಲೋನ್ ವುಲ್ಫ್ಗಳನ್ನು ಹೆಚ್ಚು ಮಾಡೋ ಪ್ಲ್ಯಾನ್ನಲ್ಲಿ ಐಸಿಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈ ಸಿರಿಯಾದಲ್ಲೋ, ಆಫ್ರಿಕಾದಲ್ಲೋ, ಇರಾಕಲ್ಲೋ, ಆಫ್ಘನಿಸ್ತಾನ, ಪಾಕಿಸ್ತಾನಗಳಲ್ಲೋ ಮಾಡಿದ ಹಾಗೆ ನಮ್ಮಲ್ಲಿ ಗುಂಪು ಗುಂಪು ಉಗ್ರರು ಸೇರಿಕೊಂಡು ದಾಳಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಲ್ಲಿ ಇಂಡಿವಿಜುವಲ್ ಆಗಿ ಸಮಾಜದ ನಡುವೆ ಸಾಮಾನ್ಯರಂತೆ ಇದ್ದುಕೊಂಡು ಯಾವಾಗ ಬೇಕೋ ಆಗ ಮಾತ್ರ ಉಗ್ರರ ಥರ ಬದಲಾಗಿ ಉಳಿದ ಸಮಯಗಳಲ್ಲಿ ಅವರವರ ಕೆಲಸಗಳನ್ನು ಮಾಡಿಕೊಳ್ತಾ ಸಂಭಾವಿತರಂತೆ ವೇಷ ತೊಡುವ ಒಂಟಿ ತೋಳಗಳನ್ನು ಸಿದ್ಧಪಡಿಸಬೇಕು. ಇದು ಅಲ್ಲಿ ಸಿದ್ಧ ಆಗಿರೋ ಪ್ಲಾನ್. ಹೇಗೆ ಡಾಕ್ಟರ್ಸ್ ಸಿಂಡಿಕೇಟ್ ಮೊನ್ನೆ ಸಿಕ್ಕಿಬಿತ್ತೋ ಅದೇ ಥರ ಬೇರೆ ಬೇರೆ ಪ್ರೊಫೆಷನ್ಗಳನ್ನು ಮಾಡ್ತಾ ಇರೋ ಯುವಕರು ಯಾರಿಗೂ ಯಾವ ಅನುಮಾನವೂ ಬಾರದ ಹಾಗೆ ಬದುಕ್ತಾ ದಾಳಿಗಳನ್ನು ಮಾಡ್ತಾ ಹೋಗಬೇಕು ಅನ್ನೋದು ಐಸಿಸ್ ಮಾಡ್ತಾ ಇರೋ ಪ್ಲಾನ್. ಇನ್ನು ಈಗಾಗಲೇ ಕೋವೈ ಅರಬಿಕ್ ಎಜುಕೇಷನ್ ಸೊಸೈಟಿ ಇಂಥ ಪ್ರಯತ್ನವನ್ನು ಮಾಡಿದೆ. ಅದರ ಫಲವನ್ನು 2022 ಕೊಯಮತ್ತೂರು ಬ್ಲಾಸ್ಟಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಿದೆ ಅಂತ NIA ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಕೊಯಮತ್ತೂರು ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿರುವ ಒಟ್ಟು ಆರೋಪಿಗಳ ಪೈಕಿ 8 ಮಂದಿ ಇದೇ ಅರೇಬಿಕ್ ಎಜುಕೇಷನ್ಗೆ ಸೇರಿದವರು ಅನ್ನೋದು ಗಮನಿಸಬೇಕಾದ ಅಂಶ. ಇದರ ಜೊತೆ ಕೇರಳ, ತಮಿಳುನಾಡು, ಕರ್ನಾಟಕ ಸೇರಿದಂತೆ ದಕ್ಷಿಣದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದ PFI ಈಗ ಬ್ಯಾನ್ ಆಗಿದೆ. ಈ ಹಿಂದೆ ಸಿಮಿ ಬ್ಯಾನ್ ಆದ ನಂತರ ಅದರ ಕಾರ್ಯಕರ್ತರನ್ನು ಬಳಸ್ಕೊಂಡು ಈ PFI ಹುಟ್ಕೊಳ್ತು. ಆದರೆ ಅದನ್ನು ಕೂಡ ಈಗ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಆ ಸಂಘಟನೆಯ ಕಾರ್ಯಕರ್ತರು ಹಾಗೇ ಇದ್ದಾರೆ, ಅವರನ್ನು ಐಸಿಸ್ ಬಳಸಿಕೊಳ್ಳೋದಕ್ಕೆ ಸಿದ್ಧವಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಗುಪ್ತಚರ ಇಲಾಖೆ ಕೊಡ್ತಾ ಇದೆ. ಇನ್ನು ಸಿಮಿ ಹಾಗೂ PFI ಎರಡೂ ಕೂಡ ಕೇರಳದಲ್ಲಿ ಒಂದು ಕಾಲಕ್ಕೆ ಬಲಿಷ್ಠವಾಗಿ ಬೇರೂರಿದ್ದ ಸಂಘಟನೆಗಳೇ. ಹಾಗೆ ನೋಡಿದರೆ ಈ SDPI ಅನ್ನೋ ಒಂದು ಸಂಘಟನೆ ಇದೆ ನೋಡಿ, ಅದರ ಅಧ್ಯಕ್ಷ ಅಬೂಬಕರ್ 1982ರಿಂದ 84ರವರೆಗೆ ಕೇರಳದಲ್ಲಿ ಸಿಮಿ ಸಂಘಟನೆಯ ಮುಖ್ಯಸ್ಥನಾಗಿದ್ದ. ಹಾಗೆಯೇ PFIನ ವೈಸ್ ಚೇರ್ಮನ್ ಅಬ್ದುಲ್ ರೆಹಮಾನ್ 82ರಿಂದ 93ರವರೆಗೆ ಸಿಮಿ ಸಂಘಟನೆಯ ಜನರಲ್ ಸೆಕ್ರೆಟರಿ ಆಗಿದ್ದ. ಇನ್ನು PFIನ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮುಖ್ಯಸ್ಥನಾಗಿದ್ದ ಕೋಯಾ ಕೂಡ ಸಿಮಿ ಸದಸ್ಯನಾಗಿದ್ದ ಹಾಗೂ ಅವನು ಜಮಾತಿ ಇಸ್ಲಾಮಿ ಜೊತೆ ನಿಕಟ ಸಂಪರ್ಕವನ್ನು ಕೂಡ ಹೊಂದಿದ್ದ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಸಿಮಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದ ಬಹುತೇಕರು PFIನ ಸದಸ್ಯರಾಗಿದ್ದರು. ಅವರೆಲ್ಲ ಕೂಡ 2001ರಲ್ಲಿ ಸಿಮಿ ಬ್ಯಾನ್ ಆದ ನಂತರ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹೊಸ ಸಂಘಟನೆಗಳನ್ನು ಮಾಡ್ಕೊಂಡ್ರು. ಫೈನಲಿ 2007ರಲ್ಲಿ ಈ ಸಂಘಟನೆಗಳೆಲ್ಲ ಒಟ್ಟಾಗಿ PFIನ ಸ್ಥಾಪನೆ ಮಾಡಿದ್ವು ಅಂತ ಹೇಳಲಾಗುತ್ತೆ. ಇನ್ನು ಈಗ PFI ಬ್ಯಾನ್ ಆದ ನಂತರ ಈ ಕಾರ್ಯಕರ್ತರನ್ನು ಐಸಿಸ್ ತಾನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಇನ್ನು ಈ ಮಾಹಿತಿ ಕರ್ನಾಟಕಕ್ಕೆ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಯಾಕೆಂದರೆ ಈ ಹಿಂದೆ PFI ಕರ್ನಾಟಕದಲ್ಲೂ ತುಂಬಾ ಆ್ಯಕ್ಟಿವ್ ಆಗಿತ್ತು. ಆ ಬಳಿಕ ಐಸಿಸ್ನ ಹಿಂಬಾಲಕರು ಕೂಡ ಇಲ್ಲೂ ಹುಟ್ಕೊಂಡ್ರು. ರಾಮೇಶ್ವರಂ ಸ್ಫೋಟ ಪ್ರಕರಣದಲ್ಲಿ ಕೂಡ ಐಸಿಸ್ನ ಹೆಸರು ತಳಕ್ಕೆ ಹಾಕ್ಕೊಂಡಿತ್ತು. ಸೊ ಮತಾಂಧ ಮುಸ್ಲಿಂ ಯುವಕರನ್ನು ಹಾದಿಗೆ ತಂದುಕೊಳ್ಳೋದು ಸುಲಭ ಅನ್ನೋದನ್ನು ಐಸಿಸ್ ಅರ್ಥ ಮಾಡಿಕೊಂಡಿದೆ. ಹೀಗಾಗಿ ಅಂಥವರನ್ನು ಹುಡುಕಿ ಬಲೆಗೆ ಬೀಳಿಸ್ಕೊಳ್ಳೋ ಕೆಲಸವನ್ನು ಅವರೀಗಾಗಲೇ ಶುರು ಮಾಡಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬರೋದಾದರೆ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಚಾಮರಾಜನಗರ, ಮೈಸೂರು, ರಾಯಚೂರು, ಬಳ್ಳಾರಿ, ಕಲಬುರಗಿ ಸೇರಿದಂತೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಕೂಡ ಒಂದಷ್ಟು ನಿಗಾ ಇಡಬೇಕಾದ ಅನಿವಾರ್ಯತೆಯನ್ನು ಇದು ಸೃಷ್ಟಿ ಮಾಡ್ತಾ ಇದೆ. ಕರ್ನಾಟಕ ಪೊಲೀಸ್ ಇಲಾಖೆ ಈ ಸಮಸ್ಯೆಯನ್ನು ಯಶಸ್ವಿಯಾಗಿ ಎದುರಿಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇದು ಗೆಳೆಯರೆ ದಕ್ಷಿಣ ಭಾರತದ ಬಗ್ಗೆ ಐಸಿಸ್ ಇಟ್ಟುಕೊಂಡಿರುವ ಮನೆಹಾಳು ಪ್ಲಾನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.